ನನ್ನ ಹೆಸರು ಸಾಗರ್ ಅಂತೇಳಿ. ನಾವು ಇಲ್ಲಿ ಕಾಲೇಜ್ ಫೀಸಿಗೆ ಅಡುಗೆ ಮಾಡಿಕೊಡ್ತೇವೆ. ನಾವಿಲ್ಲಿ ಒಂದ್ಸತಿ ನಮಗೆ ಇಲ್ಲಿ ಗ್ಯಾಸ್ ಯೂಸ್ ಮಾಡ್ತಿದ್ವಿ ನಾವು. ಅದು ಟೇಸ್ಟ್ ಸರ್ ಮೊದಲು ಗ್ಯಾಸ್ ಯೂಸ್ ಮಾಡ್ತಿದ್ವಿ. ಗ್ಯಾಸ್ ಯೂಸ್ ಮಾಡ್ಬೇಕಾದ್ರೆ ನಮಗೆ ಅದು ಬೆಂಕಿನೂ ಜಾಸ್ತಿ ಬರ್ತಿರ್ಲಿಲ್ಲ, ನಮಗೆ ಜಾಸ್ತಿ ಇಲ್ಲಿ ಟೈಮ್ ತಗೋತಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಯೂಟ್ಯೂಬಲ್ಲಿ ನೋಡ್ಬೇಕಾರೆ ಇಲ್ಲಿ ನಜರಾಬಾದಲ್ಲಿ ಭಾನುಪ್ರಕಾಶ್ ಸರ್ ಹತ್ರ ಒಂದು ವುಡ್ ಸ್ಟವ್ ಸಿಗುತ್ತೆ ಅಂತೇಳಿ ನೋಡಿದ್ವಿ. ಅದಾದಮೇಲೆ ಒಂದು ಸ್ವಲ್ಪ ರಿವ್ಯೂ ಎಲ್ಲ ಚೆಕ್ ಮಾಡಿ ಬೇರೆ ಕಡೆ ಎಲ್ಲ ವಿಚಾರಿಸಿ ಅಲ್ಲಿ ಹೋಗಿ ಒಂದು ಸೌದೆ ಒಲೆ ತೊಗೊಂಡು ಬಂದ್ವಿ. ನಮಗೆ ಮೊದಲು ಒಂದು ದಿನಕ್ಕೆ ಒಂದು ಸಿಲಿಂಡ್ರ್ ಹೋಗ್ತಿತ್ತು. ಒಂದು ಸಿಲಿಂಡ್ರಿಗೆ 3,000 ಅಂದರೆ ಒಂದು ತಿಂಗಳಿಗೆ 30 ಸಿಲಿಂಡ್ರ್ ಹೋಗುತ್ತೆ, 90,000 ಆಗ್ತದೆ. ಹಾಗಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಸೌದೆ ಒಲೆನೂ ಬೆಟರ್ ಅನಿಸಿ ಒಂದು ಪರ್ಚೇಸ್ ಮಾಡಿದ್ಮೇಲೆ ಒಂದು ದಿನಕ್ಕೆ ನಮಗೆ ಒಂದು 40 kg ಸೌದೆ ಹೋಗುತ್ತೆ. ಒಂದು ಕೆಜಿಗೆ 3 ರೂಪಾಯಿ ಬೀಳುತ್ತೆ. ನಾವು ಲೋಕಲ್ ಇರೋದ್ರಿಂದ 3 ರೂಪಾಯಿ ಕೊಡ್ತಾರೆ, 3 ರೂಪಾಯಿ ಕೊಡ್ತಾರೆ. ಹಾಗಾಗಿ ನಮಗೆ ಒಂದು ದಿನಕ್ಕೆ 120 ರೂಪಾಯಿ ಹೋಗುತ್ತೆ. ತಿಂಗಳಿಗೆ ಒಂದು 3,600 ರೂಪಾಯಿ ಖರ್ಚಾಗುತ್ತೆ ಸೌದೆಗೆ. ಒಂದು ತಿಂಗಳು ಬರೀ 3,600 ಅಷ್ಟೇ 90,000 ಖರ್ಚಾಯ್ತು. 90,000 ಖರ್ಚಾಗ್ತದೆ ಸರ್. ಅಂದ್ರೆ ನಿಮ್ಗೆ ಅದೆಲ್ಲ ಉಳಿತಾಯ ಇದೆ, ಹೆವಿ ಉಳಿತಾಯ ಆಗ್ತದೆ ಸರ್. ಮತ್ತೆ ಇದ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ? ಚೆನ್ನಾಗಿದೆ ಸರ್, ಬೆಂಕಿ ಚೆನ್ನಾಗಿದೆ. ಎಷ್ಟು ಫೈರ್ ಬರ್ತದೆ ಅಂದ್ರೆ ನಾವು ರೈಸ್ ಅಷ್ಟೇ ಅಲ್ಲಿ 40 ನಿಮಿಷ ಹೋಗೋದು, ನಾವಿಲ್ಲಿ 25 ನಿಮಿಷದಲ್ಲಿ ರೈಸ್ ಟೈಮು ಸೇವ್ ಆಗ್ತದೆ. ನಾವು ಒಂದೇ ಸೌದೆ ಒಲೆಯಿಂದ ಎಲ್ಲ ಐಟಮ್ಗಳನ್ನು ನಮಗೆ ಬೆಳಗ್ಗೆ ಈಗ ಮಧ್ಯಾಹ್ನ ಊಟ ತಗೊಂಡ್ರೆ ರೈಸು, ಸಾಂಬಾರು, ರಸಮ್ಮು, ಪಲ್ಯ, ಹಪ್ಪಳ ಎಲ್ಲ ಅದರಲ್ಲಿ ಸರ್. ಎಲ್ಲ ಅದರಲ್ಲೇ ತುಂಬಾ ಉಪಯೋಗ ಆಗ್ತದೆ. ಒಂದರಲ್ಲೇ ಎಲ್ಲ ಮಾಡ್ತಿದೀವಿ. ಅಷ್ಟು ನಮಗೆ ಟೈಮು. ಮೊದಲು 3 ಸ್ಟವ್ ಇದೆ ನಮ್ಮದು ಗ್ಯಾಸ್ದು. ಮೊದಲು ಯೂಸ್ ಮಾಡ್ಬೇಕು 3ರಲ್ಲಿ ಮಾಡಿದಾಗ ಇಷ್ಟು ಟೈಮ್ ಹೋಗ್ತಿತ್ತು. ಅದು ಇದರಲ್ಲಿ ಅಷ್ಟು ಟೈಮಲ್ಲಿ ಒಂದೇ ಗ್ಯಾಸಲ್ಲಿ ಒಂದೇ ಸ್ಟವಲ್ಲಿ ವುಡ್ ಸ್ಟವಲ್ಲಿ ಅಷ್ಟು ನಮಗೆ ಎಲ್ಲ ಮುಗ್ದೋಗುತ್ತೆ ಕೆಲಸ ಬೇಗ. ಅಂದ್ರೆ ಉಪಯೋಗ ಆಗ್ತದೆ ಬಾರಿ. ನಮಸ್ತೆ ಸರ್. ನಮಸ್ಕಾರ ಸರ್. ಈಗ ಸೂರ್ಯ ಸೌದೆ ಒಲೆ ಏನ್ ಆಫರ್ ಕೊಡ್ತಾ ಇದ್ದೀರಾ ಸರ್? ಸರ್ ಆಫರ್ಗಿಂತ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ ಸರ್. ಏನ್ ಕಾನ್ಸೆಪ್ಟ್ ಸರ್? ಕಾನ್ಸೆಪ್ಟ್ ಏನಂತಂದ್ರೆ ಈಗ ಮೈಸೂರಲ್ಲಿ ಮತ್ತೆ ಬೇರೆ ಕಡೆ ಎಲ್ಲೇ ಇರಲಿ ನಮ್ಮ ಒಲೆ ಮೇಲೆ ನಮ್ಗೆ ನಂಬಿಕೆ ಇದೆ. ಓಕೆ. ಹಾಗಾಗಿ ಬಾಡಿಗೆ ಕೊಡೋಣ ಅಂತ ಯೋಚನೆ ಮಾಡಿದೀವಿ. ಬಾಡಿಗೆಗೆ ಯಾವ್ಯಾವ್ದು ಎಷ್ಟು ಬಾಡಿಗೆ ಕೊಡ್ತಾರೆ? ಇದು 150 kg ಮಾಡ್ಕೊಳ್ಳೋದು ಚೌಟ್ರಿಗೆ. ಇದು 150 kg ಇದೆ. ಇದು 2 ಬ್ಲೋವರ್ ಬರುತ್ತೆ. 2 ಬ್ಲೋವರ್ ಬರುತ್ತೆ ಸರ್. ಇದು ಸರ್ 2 ಬ್ಲೋವರ್ ಬರುತ್ತೆ. 2 ಬ್ಲೋವರ್ ಅಂದ್ರೆ ಗಾಳಿ ಜಾಸ್ತಿ ಬರ್ಲಿ ಅಂತ. ಓಹ್, ಅದಕ್ಕೋಸ್ಕರ. ಮತ್ತೆ ಇಲ್ಲಿ ಟ್ರೇ ಬರುತ್ತೆ ಸರ್. ಎಷ್ಟು ಕೆಜಿ ಸರ್ ಇದು? ಸರ್ 150 kg ಮಾಡ್ಬೋದು. ಓ, ಇದು ದೊಡ್ಡ ಚೌಟ್ರಿಗಳಿಗೆ ಇದೆ, ಡೋರ್ ಇದೆ, ಉದ್ದ ಸೌದೆ ಇಡಬಹುದು. ಮುಚ್ಚಿ ನೋಡಿ. ಇದು ತೆಗೆಯೋದು ಮುಚ್ಚೋದು, ತೆಗೆದು ಹಿಂಗ್ ಸೌದೆ ಹಾಕೋದು. ಇಲ್ಲಿ ಟ್ರೇ ಇದೆ, ಬೂದಿ ಬೆಳಕೆ ಟ್ರೇ. ಕ್ಲೋಸ್ ಮಾಡಿ ತೆಗಿರಿ. ಓ, ಬೂದಿ ಬಿದ್ದು ತೆಗೆದು ಹೊರಗಡೆ ಹಾಕಕ್ಕೆ. ಈ 2 ಸ್ಟವ್ ಇದೆ ಇಲ್ಲಿ. ಇದು 2 ಇದೆ. ಅದೇ ಬಾಡಿಗೆ ಕೊಡಕಂತ ಯೋಚನೆ ಮಾಡಿದೀವಿ. ಇದು ಎಷ್ಟು ಕೊಡ್ತೀರಿ ಸರ್ ಬಾಡಿಗೆ? ಇದು ಸರ್ ಇದು 400 ರೂಪಾಯಿ ಕೊಡೋಣ ಅಂತ ಇದೀವಿ. ದಿನಕ್ಕೆ 400 ರೂಪಾಯಿ ಸರ್. 400 ರೂಪಾಯಿಗೆ ಅವ್ರು ತಗೊಂಡು ಏನಾರು ಈಗ ಯೂಸ್ ಮಾಡ್ತೀನಿ ಅಂದ್ರೆ ಯೂಸ್ ಮಾಡ್ಲಿ. ಇಷ್ಟ ಆದ್ರೆ ಮಡಿಕೊಳ್ಳಿ, ಇಲ್ಲ ಅಂದ್ರೆ ಅವತ್ತೊಂದು ಇಷ್ಟ ಬಾಡಿಗೆ ಹೋಗ್ಬಿಟ್ಟು ವಾಪಸ್ ಕೊಡ್ಲಿ. ನೆಕ್ಸ್ಟ್ ಸರ್ ಬೇರೆ ಬನ್ನಿ ನೆಕ್ಸ್ಟ್ ಮಾಡೋಣ. ಇದು 60 kg ಮಾಡೋಂಥದ್ದು. 60 kg. ಇದಕ್ಕೂ ಸಿಂಗಲ್ ಬ್ಲೋವರ್ ಬರುತ್ತೆ. ಇದು ಅಷ್ಟೇ ಸರ್. ಇದು ನಿಮಗೆ 300 ರೂಪಾಯಿ ಬಾಡಿಗೆ. ಬರೀ 300 ರೂಪಾಯಿ? 300 ರೂಪಾಯಿ ಒಂದ್ ದಿನಕ್ಕೆ. ಬರೀ 300 ರೂಪಾಯಿ ಅಷ್ಟೇ ಸರ್. ಸಿಂಪಲ್ ಆಗಿರ್ಬೇಕು, ಏನೇ ಕೊಟ್ರು. ಇದು 25ರಿಂದ 30 kg ಮಾಡ್ಬೋದು. ಇದು ಬಂದು 250 ರೂಪಾಯಿ. ಅದು 400 ರೂಪಾಯಿ, ಇದು 300 ರೂಪಾಯಿ, ಇದು 250 ರೂಪಾಯಿ ಸರ್. ಇನ್ನೊಂದು ಐತೆ ಬನ್ನಿ, ಇನ್ನೊಂದು ಹೊಸ ಕಾನ್ಸೆಪ್ಟ್. ಇನ್ನೊಂದಿದೆ ಹೊಸ ಕಾನ್ಸೆಪ್ಟ್ ಸರ್. ಇಲ್ಲಿ ತೋರಿಸಿ ಸರ್. ಇದು ಟ್ರಾಲಿ ಸ್ಟವ್. ಟ್ರಾಲಿ ಬರುತ್ತೆ. ಟ್ರಾಲಿ ಹಿಂಗೆ ಎಳೆಯೋದು. ಎಳೆದ್ಬಿಟ್ಟಿದ್ದೇನೆ. ಇಲ್ಲಿ ಸೌದೆ ಹಾಕೋದು. ಇನ್ನರ್ ಚೇಂಬರ್ ಇಲ್ಲಿ ಒಳಗಡೆ ಇದೆ. ಇನ್ನರ್ ಚೇಂಬರ್ ತೋರಿಸ್ತೀನಿ ಸರ್. ಇದನ್ನು ಬಾಡಿಗೆ ಕೊಡ್ತೀವಿ. ಇದು ಕೂಡ ಬರೀ 200 ರೂಪಾಯಿ. ಬರೀ 200 ರೂಪಾಯಿ. 200 ರೂಪಾಯಿ ಕೊಡಿ. ಒಂದ್ ದಿವಸಕ್ಕೆ ಬಾಡಿಗೆ 200 ರೂಪಾಯಿ. ಏನ್ ಸರ್ ಇಷ್ಟೊಂದು ಸಸ್ತಾ ಕೊಡ್ತಾ ಇದ್ರಿ? ಮತ್ತೆ ಇನ್ನೇ ನಾವ್ ಹಂಗೇನೆ ಸರ್. ಈಗ ಇದು ಎಷ್ಟು ಕೆಜಿ ಹಿಡಿಯೋದು? ಇದು 40 kg ಮಾಡ್ಬೋದು. 40 kg ಅಂದ್ರೆ ಒಂದು ಯಾವ್ದಾರ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳಿಗೆ ಮನೆಗೆ ಮಾಡ್ಕೊಳ್ಳಿ. ಬರೀ 200 ರೂಪಾಯಿ ಬಾಡಿಗೆ. ಈಗ 200 ರೂಪಾಯಿ ಬಾಡಿಗೆ ಅಂತ ಹೇಳಿದ್ರಿ. 40 kg ಇದು ಯಾವ್ದಾರ ಮನೆದು ಯಾವ್ದಾರ ಕಾರ್ಯಕ್ರಮ ಎಷ್ಟು ಕೆಜಿ ಸೌದೆ ಹಾಕ್ಬೋದು ಇದಕ್ಕೆ? ಸಾರ್ ಗಂಟೆಗೆ 3 kg ಖರ್ಚಾಯ್ತದೆ ಅಷ್ಟೇ. ಒಂದ್ ಗಂಟೆಲಿ ಅಡಿಗೆನೆ ಆಗೋಯ್ತದೆ. 3 kg ಅಂದ್ರೆ 15 ರೂಪಾಯಿ ಖರ್ಚಾಗುತ್ತೆ. 15 ರೂಪಾಯಿ. 15 ರೂಪಾಯಿ. ಇದೊಂದು ಎಷ್ಟು? 200 ರೂಪಾಯಿ ಸರ್. ಅದೇ ಅದು 200 ರೂಪಾಯಿ ಬಾಡಿಗೆಗೆ. 215 ರೂಪಾಯಿ ಅಡಿಗೆನೆ ಆಗೋಯ್ತದೆ. ಹೌದೌದು. ಬನ್ನಿ ಅದ್ರ ಚೇಂಬರ್ ತೋರಿಸ್ತೀನಿ. ಅದ್ರದ್ದು ಚೇಂಬರ್ ಸರ್. ಇದು ಅದ್ರೊಳಗಡೆ ಹಾಕೋ ಚೇಂಬರ್. ಇದ್ರೊಳಗಡೆ ಎಲ್ಲ ಏನು ಬೂದಿ ಗಿದಿ ತೆಗ್ದು ಈಚೆ ಚೆಲ್ಬಿಡೋದು. ಹಿಂಗೆ ಚೆಲ್ಬಿಟ್ಟು ಮಡಗ್ಬಿಡೋದು. ಓಕೆ. ಆಯ್ತಾ? ಸರ್ ಅದೇ ಹೇಳೋಣ ಸರ್. ಏನಾರು ಜನಗಳಿಗೆ ಹೊಸ ಕಾನ್ಸೆಪ್ಟ್ ಆಗಿ ಏನಾರು ಒಂದ್ ಕೊಡ್ಬೇಕು ಅನ್ನೋದು ಕಾನ್ಸೆಪ್ಟ್ ನಮ್ದು. ಈಗ ರೈತರು ಕೊಟ್ಟಿರಿ, ಎಲ್ಲಾರು ಕೊಟ್ಟಿದೀವಿ. ಮತ್ತೆ ಯಾರು ಸೈನಿಕರು ಕೊಟ್ಟಿರಿ, BPL, ಅಂತ್ಯೋದಯ, ಗಾರ್ಮೆಂಟ್ಸ್ ಎಲ್ಲರೂ ಕೊಟ್ಟು ಈಗ ಬಾಡಿಗೆನು ಕೊಟ್ಬೋಣ ಆತಗೆ ಅಂತ. ಬಾಡಿಗೆನು ಕೊಟ್ಬೋಣ. ಬೇಕು ಅಂದ್ರೆ ಅವ್ರು ತಗೊಂಡೋಗಿದ್ದೇನೆ 4 ದಿನ ಯೂಸ್ ಮಾಡ್ಲಿ. ಬೇಡ ಅನ್ಸ್ದ ವಾಪಸ್ ತಂದು ಕೊಡಿ, ಬಾಡಿಗೆ ಕೊಡಿ. ಇಲ್ವಾ ಚೆನ್ನಾಗೈತಾ, ಖುಷಿ ಆಯ್ತಾ, ಮಡಿಕೊಳ್ಳಿ. ರೇಟ್ ಅಂತ ಇಷ್ಟು ಫಿಕ್ಸ್ ಮಾಡಿರ್ತೀವಿ, ಆ ರೇಟ್ ಕೊಡಿ.
ಒಂದಷ್ಟು ದಿನ ಯೂಸ್ ಮಾಡ್ತಾರ ಬಾಡಿಗೆಗೆ, ಅದು ಬೇಡ ಹೊಸದ್ ಬೇಕು ಅಂದ್ರೂ ಮಡಿ ತಗೊಳಕ್ಕೆ ಕೊಡ್ತೀರಾ? ಕೊಡೋದೇ ಹೊಸದು ನಿಮ್ಗೆ, ಕೊಡೋದೇ ಹೊಸದು. ಕೊಡೋದೇ ಹೊಸದು, ಯಾವ್ದು ಹಳೇದ್ ಕೊಡಲ್ಲ. ಓಕೆ ಓಕೆ, ಹೊಸದ್ ಕೊಡ್ತೀವಿ. ಆಯ್ತು ಸರ್ ಅಡ್ಜಸ್ಟ್ ಆಯ್ತು ನಮ್ಗೆ ಚೆನ್ನಾಗೈತೆ ಅನ್ಸಿದ್ರೆ ಮಡಿಕಳಿ, ಬಾಡಿಗೆ ಕೊಡಿ, ಬೇಡ ಅಂದ್ರೆ. ಓಕೆ ಸರ್, ಈಗ ಸೌದೆ ಒಲೆದು ತುಂಬಾ ಜನಕ್ಕೆ, ಇನ್ನು ಎಷ್ಟೋ ಜನಕ್ಕೆ ಮಹತ್ವನೇ ಗೊತ್ತಿಲ್ಲ, ಅದರಲ್ಲೂ ಈಗಿನ ಪೀಳಿಗೆಗಂತೂ ಗೊತ್ತೇ ಇಲ್ಲ. ಅದ್ರ ಬಗ್ಗೆ ತಿಳಿಸ್ತೀರಾ? ಸರ್ ನಾವು ಸ್ಟಾರ್ಟಿಂಗ್ ಇಂದ ಅದೇ ಹೇಳ್ತಾ ಬರ್ತಾ ಇರೋದು, ಏನಂದ್ರೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡಿ. ಹಿಂದಿನ ಕಾಲದಲ್ಲೆಲ್ಲ ಸೌದೆ ಒಲೆನೇ ಇದ್ದಿದ್ದು. ಮತ್ತೆ ಇವಾಗ ಏನಂತಂದ್ರೆ ಎಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ, ಗ್ಯಾಸು, ಕರೆಂಟು, ಮತ್ತೆ ಆಯಿಲ್ದು. ಆಯಿಲ್ ಅಲ್ಲಿ ಮತ್ತೆ ಗೋಬರ್ ಗ್ಯಾಸ್ ಅಂತ ಮಾಡ್ತಾರಲ್ಲ ಸರ್, ನೀವು ಗೋಬರ್ ಗ್ಯಾಸ್ ಅಲ್ಲಿ ಊಟ ಮಾಡ್ಬಿಡಿ, ಅದರಂತ ಗಬ್ಬು ಸ್ಮೆಲ್ಲು ಇನ್ನೊಂದಿಲ್ಲ. ಗೋಬರ್ ಗ್ಯಾಸ್ ಪ್ರಾಬ್ಲಮ್ ಇದೆಯಾ? ನೀವು ಟೆಸ್ಟೇ ಮಾಡ್ಬಿಡಿ ಬೇಕಾರೆ. ಹೌದಾ? ಸ್ಮೆಲ್ ಬರುತ್ತಾ? ಸ್ಮೆಲ್ ಬರುತ್ತೆ, ಅದು ಬೆಂಕಿ ಉರಿವಾಗ್ಲೇ ಸ್ಮೆಲ್ ಬರುತ್ತೆ. ಗೋಬರ್ ಗ್ಯಾಸ್ ಬೆಂಕಿಲೇ ಸ್ಮೆಲ್ ಬರುತ್ತೆ? ಬೆಂಕಿಲೇ ಸ್ಮೆಲ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿ ಬೇಕಾರೆ, ನೀವು ಒಂದ್ಸರಿ ಟ್ರಯಲ್ ಮಾಡಿ, ಅದ್ರಲ್ಲಿ ಬರುತ್ತಾ. ಅದು ಆಕ್ಚುಲಿ ಆರ್ಗ್ಯಾನಿಕ್, ಆದ್ರೆ ಅದ್ರಲ್ಲಿ ಸ್ಮೆಲ್ ಬರುತ್ತೆ. ಅನ್ನಕ್ಕೆಲ್ಲ ಇದು ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಸೌದೆ ಒಲೆಯಲ್ಲಿ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತೀವಿ ಅದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿ. ಇದ್ರ ಅಡ್ವಾಂಟೇಜ್ ಏನಿದೆ ಹಂಗಾದ್ರೆ? ಆದ್ರೆ ಇದ್ರಲ್ಲಿ ಏನ್ ಗೊತ್ತೇ, ಹಿಂದಿನ ಕಾಲದಲ್ಲೆಲ್ಲ ಸೌದೆ ಒಲೆಯಲ್ಲೇ ಮಾಡ್ತಿದ್ದು. ಏನಂದ್ರೆ ಇದ್ರಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ನಿಮಗೆ ಗೊತ್ತಲ್ವಾ? ಬೇಗ ಆಗುತ್ತೆ, ಟೇಸ್ಟ್ ಚೆನ್ನಾಗಾಗುತ್ತೆ. ನಾವು ಕಾನ್ಸೆಪ್ಟ್ ತಂದಿರೋದು ಏನಂತಂದ್ರೆ ರುಬ್ಬ ಕಲ್ಲಿಂದ ಖಾರ ಆಡಿಸ್ಕೊಳ್ಳಿ, ಮತ್ತೆ ಸೌದೆಯಿಂದ ಅಡಿಗೆ ಮಾಡಿ, ಈ ಕಾನ್ಸೆಪ್ಟ್ ತಂದಿದೀವಿ. ಮತ್ತೆ ಇನ್ನೊಂದು ಹೊಸ ಕಾನ್ಸೆಪ್ಟ್ ತರಬೇಕು ಅಂತ ಇದೀವಿ ಸರ್. ಏನ್ ಸರ್ ಅದು? ಸರ್ ಈಗ ನಾವು 3 ಜನ ಲೇಡೀಸ್ ಇಟ್ಬಿಟ್ಟು ಮೈಸೂರಲ್ಲಿ, ಸುತ್ತಮುತ್ತ ಇರೋ ಮೈಸೂರಲ್ಲಿ ಯಾರೇ ಒಂದು ಕಿಟ್ಟಿ ಪಾರ್ಟಿ ಮಾಡ್ಲಿ, ಒಂದು ಬರ್ತ್ಡೇ ಪಾರ್ಟಿ ಮಾಡ್ಲಿ, ಮತ್ತೊಂದು ಸಣ್ಣ ಫಂಕ್ಷನ್, ಒಂದ್ 40 ಜನಕ್ಕೂ 30 ಜನಕ್ಕೆ ಅಡಿಗೆ ಮಾಡ್ಬೇಕಿದ್ರೆ ನಮ್ದು ಸೌದೆ ಒಲೆ ಪ್ಲಸ್ ರುಬ್ಬ ಕಲ್ಲು, ಮಡಕೆ, ನಾವೇ ಅವ್ರ ಮನೆಗೆ ಹೋಗ್ಬಿಟ್ಟು ಅಡಿಗೆ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಡ್ತೀವಿ. ಅವ್ರ ಏನ್ ಐಟಮ್ ಕೇಳ್ತಾರೆ, ಏನ್ ಐಟಮ್ ಕೇಳ್ತಾರೆ ಅವ್ರದೇ ಎಲ್ಲ ಪದಾರ್ಥ. ಇದು ಒಂದು ಹೊಸ ಕಾನ್ಸೆಪ್ಟ್ ಮಾಡೋದ ಅಂತ ಇದೀವಿ. ಅತಿ ಶೀಘ್ರದಲ್ಲೇ ಇನ್ನೊಂದು 1-2 ತಿಂಗಳು ಒಳಗಡೆನೆ ನಮ್ದೇ ಓಮಿನಿಲಿ ಎಲ್ಲ ಸೆಟಪ್ ಮಾಡ್ಬಿಟ್ಟು ಈ ಕಾನ್ಸೆಪ್ಟ್ ಮಾಡೋಣ ಅಂತ ಇದೀವಿ. ಯಾರು ಬೇಕಾದವರು ಎನ್ಕ್ವೈರಿ ಮಾಡಬಹುದು. ನಾವು ಅದಕ್ಕೆ ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ಸಜೆಸ್ಟ್ ಮಾಡ್ತೀವಿ ಸರ್. ಇದು ಯಾವ ಉದ್ದೇಶದಿಂದ ಸರ್? ಇದು ಒಳ್ಳೆ ಕಾನ್ಸೆಪ್ಟ್ ಇದೆ, ಸಖತ್ತಾಗಿದೆ ನಿಜವಾಗ್ಲೂ ಕೂಡ. ಇದು ನಾವು ಹೇಳ್ಬಾರ್ದು ಅಂತಿದ್ವಿ, ಯಾಕಂದ್ರೆ ನಾವ್ ಹೇಳಕ್ಕಿಂತ ಮುಂಚೆನೆ ಬೇರೆಯವ್ರ ಕಾಪಿ ಮಾಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೌದು ಅಲ್ವೇ? ನಮ್ದು ಕಾನ್ಸೆಪ್ಟ್ ಬೇರೆ ತರ ಇದೆ. ಏನಂತಂದ್ರೆ ರುಬ್ಬ ಕಲ್ಲಲ್ಲಿ ರುಬ್ತೀವಿ, ಮಡಕೆಯಲ್ಲಿ ಅಡಿಗೆ ಮಾಡ್ಕೊಡ್ತೀವಿ, ನಮ್ದೇ ಒಲೆ ತಗೊಂಡೋಯ್ತೀವಿ, ಯಾವ್ದಾರ ಗ್ಯಾಸ್ ಬಳಸಲ್ಲ. ಅಂದ್ರೆ ಈಗ 30 ಜನ 40 ಜನ ಅಂದ್ರೆ ಒಂದ್ ರೀತಿ ತುಂಬಾ ಆರೋಗ್ಯ ದೃಷ್ಟಿ ಇರೋವರೇ ಮಾಡೋದು ಆ ತರ ಇಲ್ಲ ಸರ್. ಈಗ ದೊಡ್ಡ ಸಾವುಕಾರ ಇರ್ತಾರೆ, ಒಳ್ಳೆ ಊಟ ಬೇಕು ಅಂತಾರೆ, ಹೋಟ್ಲು ಹೋದ್ರೆ ಆ ಊಟ ಸಿಗಲ್ಲ, ಅಲ್ಲೆಲ್ಲ ಹೊಟ್ಟೆ ಓದ್ಕೋತದೆ ಅಂತಾರೆ, ಇಷ್ಟಪಡಲ್ಲ. ಉಂಡ ಮೇಲೆ 12 ಗಂಟೆ ರಾತ್ರಿಗೆ ಎದ್ಬಿಟ್ಟು ವಾಮಿಟು ಮಾಡ್ಕೊಳ್ಳೋರು ನೋಡಿದೀನಿ, ನಾನೆಲ್ಲ ನೋಡ್ಬಿಟ್ಟಿದೀನಿ. ಅದಕ್ಕೋಸ್ಕರ ನಾವು ಈ ತರ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಟ್ಟಾಗ ಮನೆ ಕಾನ್ಸೆಪ್ಟ್ ಇರುತ್ತೆ. ಇದು ಅಂದ್ರೆ ನಿಮ್ಮ ಉದ್ದೇಶ ಸರ್ವಿಸ್ ಮತ್ತೆ ಆರೋಗ್ಯ ಎರಡು ಇರಬೇಕು, ಪ್ಲಸ್ ಓಲ್ಡ್ ಕಾನ್ಸೆಪ್ಟ್ ಇರಬೇಕು. ಹಳೆ ನಮ್ಮ ಮೂಲ ಪದ್ಧತಿ ಏನಿದೆಯೋ ಆ ತರ ಮಾಡ್ಕೊಟ್ಟಾಗ ಅಚ್ಚುಕಟ್ಟಾಗಿ ಊಟ ಮಾಡಿ ಅವ್ರು ಮಲಗಿದ್ರೆ ಬೆಳಿಗ್ಗೆನೆ ಎದೊಳ್ಬೇಕು, ಎದ್ದಿ ದೇವ್ರ ಮುಖ ನೋಡ್ಕೊಂಡು ಅವ್ರ ಕೆಲಸ ಅವ್ರು ನೋಡ್ಬೇಕು. ಈ ತರ ಕಾನ್ಸೆಪ್ಟ್ ಅಲ್ಲಿ ಒಂದು ಒಳ್ಳೆ ರೀತಿಲಿ ಮಾಡ್ಕೊಳ್ಳೋಣ ಅಂತ ಒಂದು ಯೋಜನೆ ತಂದಿದೀವಿ. ನೋಡೋಣ ಸರ್ ಮುಂದೆ ಏನಾಗುತ್ತೆ, ಭಗವಂತ ಇದ್ದಾನೆ. ಈಗ ಆಲ್ರೆಡಿ ಈಗ ನೀವ್ ಹೇಳಿದ ಕಾನ್ಸೆಪ್ಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಯಾರು ಕೇಳಿದ್ರೆ ನೀವು ರೆಡಿ ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ. ನೀವು ಅಡಿಗೆ ಭಟ್ರಿಂದ ಹಿಡಿದು ಒಲೆಯಿಂದ ಹಿಡಿದು ಎಲ್ಲವೂ ನಿಮ್ದು, ಕಲ್ಲು ಎಲ್ಲ ನಮ್ದೇ. ನಿಮ್ಗೆ ಏನ್ ಐಟಮ್ ಬೇಕು ಅದ್ ಹೇಳ್ಕೊಟ್ರೆ ಅದನ್ನೆಲ್ಲ ಅವ್ರು ತಂದು ಕೊಡ್ಬೇಕು. ಬರೀ ಅಡಿಗೆ ಮಾಡಿ ಕೊಟ್ಬಿಟ್ಟು ನಾವು ಅವ್ರ ಪಾತ್ರೆಗೆ ಬಸ್ಬಿಟ್ಟು ಬಂದ್ಬಿಡ್ತೀವಿ. ಬಡ್ಸೋದು ನೀವಲ್ಲ? ಇಲ್ಲ ಬಡ್ಸಲ್ಲ, ಅವರೇ ಬಡ್ಸ್ಕೋಬೇಕು. 30-40 ಜನ ಅಂದ್ರೆ ಅವರೇ ಫ್ಯಾಮಿಲಿ ಸರ್ವ್ ಮಾಡ್ಕೊತಾರೆ. ಸರ್ವ್ ಮಾಡ್ಕೊಳ್ತಾರೆ. ನಾನ್ ವೆಜ್ ಇರಲಿ ಎರಡೂ ಮಾಡ್ಕೊಡ್ತೀವಿ. ವೆಜ್ ನಾನ್ ವೆಜ್ ಎರಡೂ ಮಾಡ್ಕೊಡ್ತೀವಿ. ಒಂದು ಈ ತರ ಹೊಸ ಕಾನ್ಸೆಪ್ಟ್ಗಳನ್ನ ಬರೀ ಸೂರ್ಯ ಸೌದೆ ಒಲೆ ಮೈಸೂರವರು ನೀವು ತಾವೇ ಮಾಡೋದ ಅಂತ ಅನ್ಸುತ್ತೆ. ನಾವೇ ಮಾಡೋದು ಸರ್. ಏನೇ ಹೊಸ ಕಾನ್ಸೆಪ್ಟ್ ಮಾಡಿದ್ರು ನಾವೇ ಯೋಚನೆ ಮಾಡಿ ಮಾಡೋದು. ಅಲ್ಲ, ನೀವು ಇಂಜಿನಿಯರ ಮನುಷ್ಯರ ಗೊತ್ತಿಲ್ಲ, ಯಾಕಂದ್ರೆ ಒಲೆಗೂ ಐಡಿಯಾಸ್ ನೀವೇ ಕೊಡ್ತಾ ಇದ್ದೀರಾ. ಈ ತರ ಹೊಸ ತರದ ನಿಜವಲ್ಲೂ ಸರ್. ಯಾಕಂದ್ರೆ ಏನೇ ಇರಲಿ, ಆರೋಗ್ಯವೇ ಭಾಗ್ಯ ಅನ್ನೋದು ಇವತ್ತು ಮುಂದಿನ ಕಾಲಕ್ಕೂ ಕೂಡ ಅತಿ ಮುಖ್ಯವಾದದ್ದು. ಅದನ್ನೆಲ್ಲ ಮರ್ತದಕ್ಕೆ ನಾವು ಇವತ್ತು ಅನಾರೋಗ್ಯದಿಂದ ಪ್ರತಿಯೊಂದಿನ ಮನೇಲೂ ಕೂಡ ಅನಾರೋಗ್ಯ ಕಾಡ್ತಾ ಇದೆ. ಅದ್ರ ಜೊತೆಗೆ ಇದನ್ನ ಅಳವಡಿಸ್ಕೊಂಡಿರೋದೇ ನೀವು ಇಷ್ಟೊಂದು ಖುಷಿಯಿಂದ ಆರೋಗ್ಯದಿಂದ ಇದ್ದೀರಿ ಅನ್ಸುತ್ತೆ. ಆಯ್ತು ಸರ್, ಒಳ್ಳೇದಾಗ್ಲಿ. ಇಂಥ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂದಿರಾ. ಇದಕ್ಕೆ ಯಾರ ಸಂಪರ್ಕ ಮಾಡ್ಬೇಕು ಅಂದ್ರೆ ಬರ್ತಾ ಇರೋ ನಂಬರ್ ಅದನ್ನೇ ಕಾಂಟ್ಯಾಕ್ಟ್ ಮಾಡಿ ಸರ್. ಈಗ ಯಾರಿಗಾರು ಈಗ ಒಲೆ ಬಾಡಿಗೆಗೆ ಬೇಕು ಅಥವಾ ಒಲೆ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ನಮ್ಮನ್ನೇ ಅದೇ ನಂಬರ್ಗೆ ಸ್ಕ್ರೀನಲ್ಲಿ ಬರ್ತಾ ಇರ್ತಿಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ಯಾರಿಗಾರು ಹೊರಗಡೆ ಇರ್ತಾರೆ, ಅವರು ಬೇರೆ ಜಿಲ್ಲೆ ಇರ್ಲಿ ಸರ್, ಎಲ್ಲೇ ಇರ್ಲಿ, ಈಗ ಅವ್ರು ತಗೊಂಡು ಸರ್ ನಾವು 4 ದಿನ ಬಳಸ್ತೀವಿ, ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಸರ್ ಅಂದ್ರೆ ನಾವು ವಾಪಸ್ ತಗೋತೀವಿ. ತಗೊಂಡು ಅದ್ರದ್ದು ಬಾಡಿಗೆ ತಗೋತೀವಿ ಅಷ್ಟೇ ಹೊರತು ಬಾಡಿಗೆ ಕೊಡ್ತೀವಿ. ಈಗ ಯಾರು ತರ್ಸ್ಕೋಬೇಕು ಅಂದ್ರೆ ಅವ್ರಿಗೆ ಪಾರ್ಸಲ್ ಕಳ್ಸಿಕೊಡ್ತೀವಿ. VRL ಆ ತರದಲ್ಲಿ ಕಳ್ಸಿಕೊಡ್ತೀವಿ. ಅವ್ರ ಅಡ್ರೆಸ್ ಹೇಳಿದ್ರೆ ಸಾಕು ಸರ್. ಯಾರಿಗಾರು ನಂಬಿಕೆ ಇಲ್ಲ ಅಂದ್ರೆ ಅವ್ರು ಇಲ್ಲೇ ಬಂದು ತಗೋಬಹುದು. ಓಕೆ. ಈಗ ಎಷ್ಟೆಷ್ಟು ಕೆಜಿ ಇದೆಲ್ಲ ಇದೆ ಸರ್ ನಿಮ್ಮ ಹತ್ರ? ಸರ್ ಅದೇ ನಮ್ಮ ಹತ್ರ
3 kg-ಯಿಂದ ಹ್ಮ್ 150 kg 200 kg ಗಂಟನೂ ಇದೆ. ಬೇರೆ ಬೇರೆ ರೇಟ್ ಇರುತ್ತೆ. ಬೇರೆ ಬೇರೆ ವೆರೈಟಿ ಇದೆ, 10-12 ತರ ಇದೆ. ಓಕೆ ಓಕೆ, ಹಾಗೆ ನೀವು ನೋಡಿದ್ರಲ್ಲ ಈಗೆಲ್ಲ ಯಾವ ತರ ಇದೆ ಆ ಥರ ಇದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಜನಗಳ ಆರೋಗ್ಯನೇ ಅತಿ ಮುಖ್ಯ, ಅದನ್ನೇ ನೀವು ಕೆಲಸ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದ. ನಮಸ್ಕಾರ ಸರ್.